ಏನ್ ಆರ್ಡರ್ ಮಾಡಿದ್ರು? ಅಲ್ಲ 2019 ಅಪೀಲ್ ಎನಾನ್ಸ್ ಮಾಡಿದಾರೆ ಅಂತನಾ? ಪ್ಲೀಸ್ ಎನಾನ್ಸ್ ಮಾಡಿದ್ರೆ ಟೈಮ್ ಅಲ್ಲಿ ಬಂದಿದ್ದಾರೆ, ಎನಾನ್ಸ್ ಆಗಿರುತ್ತೆ. ಇಲ್ಲ ಇಲ್ಲ ಅದು there is also delay ಮಿಲಾಡ್ 1000 ಸೇಮ್ ಜಡ್ಜ್ಮೆಂಟ್ ಮೇಲೆ ಡಿಲೇ. ಸೇಮ್ ಅದ್ರೊಳಗೂ ಸೇಮ್ ಡೇಸ್ ಇದೆ ಸ್ವಾಮಿ. ಪ್ರಶ್ನೆ ಎಷ್ಟು ದಿವಸ ಇದೆ ಡಿಲೇ? ಇದ್ರಲ್ಲಿ ಏನ್ ಡಿಲೇ ಇಲ್ಲ. ಡಿಲೇ ಇದೆ ಸ್ವಾಮಿ. ಎಲ್ಲಿದೆ ಡಿಲೇ? ಡಿಲೇ ಇದೆ. ಇದ್ರಲ್ಲಿ ಎಲ್ಲಿದೆ ಅಲ್ಲ ಡಿಲೇ? ಡಿಲೇ ಇದೆ ಸ್ವಾಮಿ, ಅದ್ರೊಳಗೆ ಮೆನ್ಷನ್ ಆಗಿಲ್ಲ ಜಡ್ಜ್ಮೆಂಟ್ ಅಲ್ಲಿ. ಅಂದ್ರೆ ಡಿಲೇ ಕಂಡೋನ್ ಆಗಿರ್ಬೇಕು ನೋಡಿ ಮೊದ್ಲೇನೆ. ಅಲ್ಲ ಡಿಲೇ ಕಂಡೋನ್ ಆಯ್ತು ಅಷ್ಟೇನೆ, ಅದಕ್ಕೆ therefore ಮಿಲಾಡ್ ಎಷ್ಟು ದಿವಸ ಡಿಲೇ ಇದೆ ಹೇಳಿ? 1000 ಡೇಸ್ ಡಿಲೇ ಇತ್ತು ಸ್ವಾಮಿ. ಎಲ್ಲಿದೆ ನೋಡಿ ತೋರ್ಸಿ. ಅಲ್ಲ ಐ ವಿಲ್ ಪ್ರೊಡ್ಯೂಸ್ ದಿ ಪಿಟಿಷನ್ ಇದು ಅಫಿಡೇವಿಟ್ ಮಿಲಾಡ್. ಅಲ್ಲ ಯಾಕೆ ಅಂತಂದ್ರೆ ಸೇಮ್ ಸಿಮಿಲರ್ ಸರ್ಕಮ್ಸ್ಟೆನ್ಸಸ್ ಸೇಮ್ ಅನೌನ್ಸ್ಮೆಂಟ್ ಐ ಆಮ್ ಸೀಕಿಂಗ್ ಇನ್ ದಿಸ್ ಅಪೀಲ್ ಆಲ್ಸೋ ಮಿಲಾಡ್. This was filed in 2017 itself. ಮಿಲಾಡ್ This appeal was filed in 2017. 2017 ಸೇಮ್ ನೋಟಿಫಿಕೇಶನ್ ಮಿಲಾಡ್. ನೋಟಿಫಿಕೇಶನ್ ಇರ್ಬೋದ್ರಿ, ಆರ್ಡರ್ ಯಾವಾಗಿಂದ ಹೇಳಿ? ಅಲ್ಲ ಡಿಲೇ ಇನ್ ದಿ LAC ಮ್ಯಾಟರ್ ಮಿಲಾಡ್ ಸುಪ್ರೀಂ ಮ್ಯಾಟರ್ ಆದ್ರೇನು? ಅಲ್ಲ ಇದ್ರೊಳಗೆ ಅಲ್ಲ ಆತರ ಏನಿಲ್ಲ ಸ್ವಾಮಿ. ಅಲ್ಲ ಡಿಲೇ ಮೇ ಬಿ ಕಂಡೋನ್ ಮೇಲೆ ಅಲ್ಲ ನೋಟಿಸ್ ಮೇ ಬಿ ಆರ್ಡರ್ ಮೇಲೆ ದೇರ್ ಆಫ್ಟರ್ ನೋ ಗ್ರೌಂಡ್ಸ್. ಅಲ್ಲ ನೋಟಿಸ್ ಮೇ ಬಿ ಅಲ್ಲ ಕನ್ಸಿಡರ್ ದಿ ಗವರ್ನಮೆಂಟ್ ಮೇಡ್ ಇನ್ ಪ್ಯಾರಾಗ್ರಾಫ್ ನಂಬರ್ 3. there is a Supreme Court judgment. I will produce the same milaud. ಜಡ್ಜ್ಮೆಂಟ್ ಅಲ್ಲಿ ನೀವು ಇದೀರಾ? ಅಲ್ಲ ಇಲ್ಲ you have no locus to make any submission. ಅಲ್ಲ I will submit milaud. Submission counsel. Milaud kindly have it on Monday milaud. I will produce the citations milaud. Reasons assigned is not satisfactory. ಅಲ್ಲ milaud I will produce the citation milaud in this matter milaud. ಸೇಮ್ ನೋಟಿಫಿಕೇಶನ್ ಸೇಮ್ ವಿಲೇಜ್ ಮಿಲಾಡ್. ದಟ್ ಇಸ್ ಕೋರ್ಟಿಗೆ ಬರಕ ಅಲ್ಲ ಇಲ್ಲ ಅದು ಡಿಲೇ ಆಗಿರೋದು ಅವ್ರ ಕಡೆಯಿಂದ ಆಗಿತ್ತು, ಅದಕ್ಕೋಸ್ಕರ ನಾವೇನ್ ಮಾಡಕ್ಕಲ್ಲ. ಅಲ್ಲ ಪ್ಲೀಸ್ ಮಿಲಾಡ್ ಇನ್ ದಿಸ್ ಮ್ಯಾಟರ್. ಅಲ್ಲ ನಾನು ಕೋರ್ಟ್ ಫೀ ಎಲ್ಲ ಕಟ್ಟಿದ್ದೀನಿ ಸ್ವಾಮಿ, 60,000 ರೂಪಾಯಿ ಕೋರ್ಟ್ ಫೀ ಕಟ್ಟಿದ್ದೀನಿ. ಪ್ಲೀಸ್ ಮಿಲಾಡ್ ಅಲ್ಲ ಕೈಲಿ ನೋಟಿಸ್ ಮೇ ಬಿ ಆರ್ಡರ್ ಮೇಲೆ ದೇರ್ ಆಫ್ಟರ್ 5 ವರ್ಷದ ಮೇಲೆ ಡಿಲೇ ಕಂಡೋನ್ ಮಾಡಕ್ಕಲ್ಲ. ಅಲ್ಲ 5 years ಆಗಿಲ್ಲ ಸ್ವಾಮಿ, ಅದು 5 years ಆಗಿಲ್ಲ. 1500 ಇಲ್ಲ 4 years ಆಗಿದೆ ಸ್ವಾಮಿ ಇದು. ಅಲ್ಲ ನಾನು ಐ ವಿಲ್ ಪ್ರೊಡ್ಯೂಸ್ ದಿ ಸೈಟೇಷನ್ ಮಿಲಾಡ್. ಕೈಂಡ್ಲಿ ಹ್ಯಾವ್ ಇಟ್ ಆನ್ ಮಂಡೇ ಮಿಲಾಡ್. I have a citation, my lord, in this matter. My lordship, I am requesting my lordship in this matter. They last 1 acre land, my lord, in this matter, my lord. Alla nan delay gi nan sufficient reason. Compensation ನೀವು 2017 ಅಲ್ಲಿ ತಗೊಂಡಿದ್ದಾರೆ ಸ್ವಾಮಿ. 19 ಅಲ್ಲ ಅವರು ಲೀಗಲ್ ನಾಲೆಡ್ಜ್ ಇಲ್ಲ ಸ್ವಾಮಿ. ವಿತಿನ್ ಟೈಮ್ ಫೈಲ್ ಮಾಡ್ಬೇಕು ಅನ್ನೋದು ಲೀಗಲ್ ನಾಲೆಡ್ಜ್ ಇಲ್ಲ. No, compensation is paid later. I was not having any. No, in the year 2017 they were taken the court fee. That is not the case. My lord, kindly have it on Monday, my lord. I will produce the citation along with thereof. What is the time of the court? My lord, I have citations, my lord. I will produce only one copy I have produced. ನೋಡಿ ಅದನ್ನು ನೋಡೋಣ. ಅಲ್ಲ one copy ಇದೆ ಅಷ್ಟೇ, ಅದಕ್ಕೋಸ್ಕರ. It depends upon facts of each case. Condonation of delay. Delay the knowledge about the same, then it's okay. I will submit on Monday, my lord. Knowledge and also taken the. My lord, I will submit on Monday, my lord. Same similar circumstances. My lordship has passed the order, my lord. ಅಲ್ಲ ಅದು ನಾನು ನೋಡ್ಬೇಕು ಸ್ವಾಮಿ, ಅದಕ್ಕೋಸ್ಕರ ಒಂದೇ ಕಾಪಿ ಇರೋದು. I will come on Monday, my lord. 2:30. ಅಲ್ಲ ಮಂಡೇ ಸ್ವಾಮಿ, ಮಂಡೇ. No date, 2:30. ಅಲ್ಲ I will file the affidavit also, my lord. Fresh affidavit file ಮಾಡ್ತೀನಿ along with 2:30. Whatever is there, you make submission. Yes, serial number 30. ಎಲ್ಲರೂ ರೆಡಿ ಇದಾರೆ. ಆ ಶೆಡ್ಯೂಲ್ ಅಲ್ಲಿ ಅವ್ರಿಗೆ ಸಪರೇಟ್ ಇದಾರೆ. 2 ಹೆಣ್ಮಕ್ಳು 1 ಗಂಡ್ ಮಗ. ನಾವು ಸಪರೇಟ್ ಇದೀವಿ. ನಮ್ ಶೇರ್ ಅಲ್ಲಿ ಸ್ವಲ್ಪ ಇದಿದೆ ಡಿಸ್ಪ್ಯೂಟ್, ಅದು ಕ್ಲಾರಿಫಿಕೇಶನ್ ಫೈನಲ್ ಮಾಡ್ಬೇಕಾ? ಹೌದು ಸ್ವಾಮಿ, 3 ವಾರ ಟೈಮ್ ಕೊಡಿ. You are appearing for whom? I am for R1B. ಯಾವ ಮ್ಯಾಟರ್ ರೀ ನೀವು ಹೇಳ್ತೀರ? 39 ಸ್ವಾಮಿ, 39. ಗೀತಾ ದೇವಿ MP. ಹೌದು ನಾವು ರೆಸ್ಪಾಂಡೆಂಟ್ ಇವ್ರು ಗೀತಾ ದೇವಿ ಅವ್ರಿಗೆ. ಅಪಿಲೆಂಟ್ ಇವರು appearing for appellant. ತಗೊಳ್ಳಿ. Appellant counsel and counsel for the respondent submits that already matter has been settled and only they have to give final touch for the compromise petition and hence seeks time and hence list this matter. 3 weeks. ಯಾವಾಗ ಬೇಕು? 3 ವಾರ ಎಂಡ್ ಲಾಸ್ಟ್ ಅಲ್ಲ ಫೈನಲ್ ಆಗಿದೆ. ನಾವು ಒಂದು ಕಿತ್ತ ನೋಡ್ಕೊಂಡು ಇದ್ ಮಾಡ್ತೀವಿ. ಮ್ಯಾಟರ್ ಆನ್ 29/11 ಅಲ್ವಾ? 3 ವಾರನೇ ಆಯ್ತು. 29 ಮತ್ತೆ ಡೇಟ್ ಕೇಳ್ಬೇಡಿ ಅಷ್ಟೇ. ಹೇಳಿ 43 ಏನಾಗಬೇಕು? 43 ಏನಾಗಬೇಕು? 2006 ನೋ ಡೇಟ್. serial number 46. ಯಾವ ಇನ್ಕನ್ವೀನಿಯನ್ಸ್ ಇದ್ರು ಕೊಡಲ್ಲ ಡೇಟ್. 2006 ಸಾಕು, 18 ವರ್ಷ ಆಗಿರೋದು. ಆರ್ಗ್ಯುಮೆಂಟ್ ಮಾಡಿ ಕೇಳೋಣ. Serial number 46, your lordship. 46 senior ಇಲ್ಲ, ಹಾಗಾಗಿ kindly have asked next week, my lord.
ಯಾವ ಇಯರ್? 46, 2006, my lord. Huh? Noted.